ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರುವಂತಹ ವಿಷಯ ಯಾವಪ್ಪ ಅಂತಂದ್ರೆ ಡಿ ಫಾರ್ಮಸಿ. ಡಿ ಫಾರ್ಮಸಿ ಬಗ್ಗೆ ನಾವು ಇವತ್ತು ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀವಿ ನಿಮಗೆ. ಮೊದಲಿಗೆ ಈ ಒಂದು ಡಿ ಫಾರ್ಮಸಿ ಬಗ್ಗೆ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಮಾತು ಹೇಳ್ತಾ ಹೋಗ್ತೀನಿ ನಿಮಗೆ. ಏನಪ್ಪಾ ಅಂತಂದ್ರೆ ಇವತ್ತಿಗೆ ನಮ್ಮ ಒಂದು ಚಾನಲ್ 1K ಸಬ್ಸ್ಕ್ರೈಬರ್ನ ದಾಟಿದೆ. ಅದಕ್ಕೆ ನಾವು ನೀವೆಲ್ಲರೂ ಕೂಡ ಸಪೋರ್ಟ್ಗೆ ನೀವು ಕೊಟ್ಟಿರುವಂತ ಸಪೋರ್ಟ್ಗೆ ಅದಕ್ಕೆ ನಿಮ್ಗೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಅದರ ಜೊತೆಗೇನೆ ನಮ್ಮ ಒಂದು ವಿಡಿಯೋ ಇವತ್ತಿಗೆ 1K ವ್ಯೂಸ್ ಅನ್ನ ರೀಚ್ ಮಾಡಿದೆ. ಅದಕ್ಕೂ ಕೂಡ ನಿಮ್ಗೆಲ್ಲರೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಮೊದಲಿಗೆ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿದಿರಿ. ನಮಗೆಲ್ಲರಿಗೂ ಸಪೋರ್ಟ್ ಮಾಡಿದ್ರ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ. ಅದೇ ರೀತಿ ನಮ್ಮ ಹೊಸ ಸಬ್ಸ್ಕ್ರೈಬರ್ ಕೂಡ ಬರಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್. ಅದೇ ರೀತಿ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂತಹ ವಿಷಯ ಯಾವಪ್ಪ ಅಂತಂದ್ರೆ ಡಿ ಫಾರ್ಮಸಿ. ಡಿ ಫಾರ್ಮಸಿ ಒಳಗಡೆ ನಾವ್ ಏನೆಲ್ಲ ವಿಷಯಗಳನ್ನ ಇವತ್ತು ಡಿಸ್ಕಷನ್ ಮಾಡ್ತಾ ಇದೀವಿ ಅಂತಂದ್ರೆ ಡಿ ಫಾರ್ಮಸಿ ಅಂತಂದ್ರೆ ಏನು, ಈ ಒಂದು ಡಿ ಫಾರ್ಮಸಿ ಯಾವ ಒಂದು ಅಫಿಲಿಯೇಷನ್ ಅನ್ನ ಹೊಂದಿರ್ತೈತಿ, ಆಮೇಲೆ ಈ ಒಂದು ಕೋರ್ಸ್ ನ ಮಾಡ್ಬೇಕಾದ್ರೆ ನಮ್ಗೆ ಎಲಿಜಿಬಿಲಿಟಿ ಏನಿರ್ಬೇಕು, ಇದನ್ನ ಯಾವ ತರ ಅಡ್ಮಿಷನ್ ನಾವು ತಗೋಬಹುದು, ಅದ್ರ ಜೊತೆಗೇನೆ ಈ ಒಂದು ಕೋರ್ಸ್ ಅನ್ನ ಮಾಡಿದ ಮೇಲೆ ಎಷ್ಟು ವರ್ಷ ನಾವು ಇದನ್ನ ಕಲಿಬೇಕು, ಆಮೇಲೆ ಇದರ ಜಾಬ್ ಅಪರ್ಚುನಿಟೀಸ್ ಗಳೇನು, ಇದರ ಸಬ್ಜೆಕ್ಟ್ ಗಳು ಯಾವ ಬರ್ತಾವು, ಒಂದೊಂದಾಗಿ ಇನ್ ಡೀಟೇಲ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರಲ್ಲ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗಾದ್ರೆ ನೋಡೋಣ, ಒಂದು ಡಿ ಫಾರ್ಮಸಿ ಮಾಡ್ಲಿಕ್ಕೆ ನಾವು ಏನ್ ಎಲಿಜಿಬಿಲಿಟಿನ ಹೊಂದಿರ್ಬೇಕಂತಂದ್ರೆ ಮೊದಲನೇ ಎಲಿಜಿಬಿಲಿಟಿ ಏನಪ್ಪಾ ಅಂದ್ರೆ ನಾವು ಈ ಒಂದು ಕೋರ್ಸ್ ನ ಮಾಡ್ಬೇಕಾದ್ರ PU ಸೈನ್ಸ್ ಅನ್ನ ಕಂಪ್ಲೀಟ್ ಮಾಡಿರ್ಬೇಕು. ಅದರ ಜೊತೆಗೇನೆ ಕಾಂಬಿನೇಷನ್ ನಮ್ದು PCMB ಕಾಂಬಿನೇಷನ್ ಇದ್ರೆ ಮಾತ್ರ ನಾವಿಲ್ಲಿ ಈ ಒಂದು ಕೋರ್ಸ್ ಅನ್ನ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀವಿ. ಅದರ ಜೊತೆಗೇನೆ ಇದರ ಒಂದು ಪರ್ಸೆಂಟೇಜ್ ಎಷ್ಟಿರ್ಬೇಕು ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ 45+ ನಾವು ಈ ಒಂದು ಕೋರ್ಸ್ ಮಾಡ್ಬೇಕಾದ್ರೆ ಎಲಿಜಿಬಿಲಿಟಿನ ಹೊಂದಿರಬೇಕಾಗ್ತದೆ. ಪ್ರೀವಿಯಸ್ ಇಯರ್ ಒಳಗಡೆ PUC ಒಳಗಡೆ ನಾವು 45 ಮೇಲೆ ನಾವು ಪರ್ಸೆಂಟೇಜ್ ಅನ್ನ ಮಾಡಿದ್ರೆ ಮಾತ್ರ ನಾವು ಈ ಕೋರ್ಸ್ ಅನ್ನ ಮಾಡ್ಲಿಕ್ಕೆ ನಮಗೆ ಎಲಿಜಿಬಲ್ ಆಗ್ತೀವಿ. ಅದ್ರ ಜೊತೆಗೇನೆ ಇದಕ್ಕೆ ಯಾವುದೇ ರೀತಿಯಾದಂತಹ ಏಜ್ ಲಿಮಿಟ್ ಇರೋದಿಲ್ಲ. ನೀವು 18+ ಇದ್ರಂದ್ರೆ ನೀವು ಈ ಕೋರ್ಸ್ ಅನ್ನ ಮಾಡಬಹುದು. ಅಂದ್ರೆ ಮ್ಯಾಕ್ಸಿಮಮ್ ಏಜ್ ಯಾವುದೇ ರೀತಿ ಅಂತ ಕಟ್ ಆಫ್ ಇಲ್ಲ ಇದ್ರೊಳಗಡೆ ಕೊಟ್ಟಿರಲ್ಲ. ಅದಕ್ಕಾಗಿ ನಾವು ಇದ್ರೊಳಗಡೆ ಏಜ್ ಲಿಮಿಟ್ ಏನಿಲ್ಲ ಅಂತ ಹೇಳ್ತಾ ಇದೀನಿ. ಅದ್ರ ಜೊತೆಗೆ ನೆಕ್ಸ್ಟ್ ಏನಪ್ಪಾ ಅಂದ್ರ ಈ ಒಂದು ಕೋರ್ಸು ಯಾವ ಒಂದು ಬೋರ್ಡ್ ಒಳಗಡೆ ಅಫಿಲಿಯೇಷನ್ ಆಗಿರ್ತೈತೆ ಅಂತಂದ್ರ ಯಾವ ಒಂದು ಬೋರ್ಡ್ ಒಳಗಡೆ ಅಂಡರ್ ಒಳಗಡೆ ಇದು ಅಫಿಲಿಯೇಷನ್ ಆಗುತ್ತಂದ್ರ ಅದು ಫುಡ್ ಸೇಫ್ಟಿ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಅಥರೈಸ್ಡ್ ಬೈ ಡಿ ಫಾರ್ಮಸಿ ಅನ್ನೋ ಒಂದು ಬೋರ್ಡ್ ಒಳಗಡೆ ಇದು ಅಫಿಲಿಯೇಷನ್ ಆಗಿರ್ತದೆ ಈ ಕೋರ್ಸು. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಅದರ ಜೊತೆಗೇನೆ ಇನ್ನೊಂದು ಎಲಿಜಿಬಿಲಿಟಿ ಏನಪ್ಪಾ ಅಂತಂದ್ರ ನೀವು ಇಲ್ಲಿ ಒಂದು ಕೆಸೆಟ್ ಅನ್ನೋ ಎಕ್ಸಾಮ್ ಅನ್ನ ನೀವು ಪಾಸ್ ಆಗಿರ್ಲೇಬೇಕು ಅಥವಾ ನೀವು ಒಂದು ಅಟೆಂಪ್ಟ್ ಮಾಡಿರ್ಬೇಕಾಗ್ತದೆ. ಇನ್ ಕೇಸ್ ನೀವು ಗೌರ್ಮೆಂಟ್ ಸೀಟ್ ಗಳನ್ನ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದ್ರೆ ಗೌರ್ಮೆಂಟ್ ಸೀಟ್ ಗಳಿಗೆ ಅಪ್ಲೈ ಮಾಡ್ತಾ ಇದ್ರೆ ಅಂದ್ರೆ ಗೌರ್ಮೆಂಟ್ ಕಾಲೇಜಸ್ ಆಗಿರ್ಬೋದು ಅಥವಾ ಪ್ರೈವೇಟ್ ಕಾಲೇಜಸ್ ಆಗಿರ್ಬೋದು, ಆ ತರ ಏನಾದ್ರು ನೀವು ಅಪ್ಲೈ ಮಾಡ್ತಾ ಇದ್ರ ಅಂದ್ರೆ ನಿಮ್ದು ಅಪ್ರಾಕ್ಸಿಮೇಟ್ಲಿ ನಿಮ್ದು ಕೆಸೆಟ್ ರ್ಯಾಂಕಿಂಗ್ ಎಷ್ಟಿರ್ಬೇಕಂದ್ರೆ ಲೆಸ್ ದೆನ್ 10,000 ಒಳಗಡೆ ಇದ್ದಾಗ ಮಾತ್ರ ನಿಮ್ಗೆ ಆ ಒಂದು ಗೌರ್ಮೆಂಟ್ ಸೀಟ್ಗಳು ಸಿಗುವಂತ ಚಾನ್ಸಸ್ ಗಳು ಇರ್ತಾವೆ. ಅಂದ್ರೆ ಈಗ ಮ್ಯಾನೇಜ್ಮೆಂಟ್ ಕಾಲೇಜಸ್ ಒಳಗಡೆ ಆಗಿರ್ಬೋದು, ಪ್ರೈವೇಟ್ ಕಾಲೇಜ್ ಒಳಗಡೆ ಆಗಿರ್ಬೋದು, ಅಥವಾ ಗೌರ್ಮೆಂಟ್ ಕಾಲೇಜ್ ಒಳಗಡೆ ಆದ್ರೂ ಆಗಿರ್ಬೋದು. ನೀವೇನಾದ್ರೂ ಗೌರ್ಮೆಂಟ್ ಕಾಲೇಜ್ ಸೀಟ್ ಗಳನ್ನ ಅಪ್ಲೈ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರೆ ನಿಮ್ದು ಲೆಸ್ ದೆನ್ 5,000 ಇದ್ರೂ ಕೂಡ ನಿಮ್ದು ಗೌರ್ಮೆಂಟ್ ಸೀಟ್ಗಳಾಗುವಂತ ಚಾನ್ಸಸ್ ಇರ್ತಾವೆ. ಇದು ನಿಮ್ದು ಕೆಸೆಟ್ ಎಕ್ಸಾಮ್ ಅನ್ನ ಬರೀಲೇಬೇಕು ನೀವು, ಎಂಟ್ರೆನ್ಸ್ ಎಕ್ಸಾಮ್ ಅನ್ನ. ಅಂದಾಗ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಿ ಡಿ ಫಾರ್ಮಸಿ ಮಾಡ್ಲಿಕ್ಕೆ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ನಿಮಗೆ ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಪ್ರೈವೇಟ್ ಕಾಲೇಜಸ್ ಒಳಗಡೆ 30% ರಿಸರ್ವ್ಡ್ ಇರ್ತಾವೆ ಗೌರ್ಮೆಂಟ್ ಸೀಟ್ಗಳು. ನೀವು ಕೆಸೆಟ್ ಮುಖಾಂತರ ಬಂದಿದ್ರೆ ಅಂದ್ರೆ ನಿಮ್ಗೆ 30% ಸೀಟ್ಸ್ ಗಳು ರಿಸರ್ವೇಶನ್ ಇರ್ತಾವ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಪ್ರತಿಯೊಂದು ಪ್ರೈವೇಟ್ ಕಾಲೇಜಸ್ ಒಳಗಡೆ ಈ ತರ ನಿಮ್ಗೆ ರಿಸರ್ವ್ ಮಾಡಿರ್ತಾರೆ 30% ಸೀಟ್ಸ್ ಗಳನ್ನ ನೀವೇನಾದ್ರು ಆ ಒಂದು CT ರ್ಯಾಂಕ್ ಮೇಲೆ ಬಂದಾಗ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಒಂದು ಕೋರ್ಸ್ ನ ಮಾಡಿದ್ಮೇಲೆ ನಮ್ದು ಡ್ಯೂರೇಷನ್ ಎಷ್ಟಿರುತ್ತೆ, ಎಷ್ಟು ವರ್ಷ ನಾವು ಇದನ್ನ ಕಲಿಬೇಕಂತಂದ್ರ ಕೇವಲ 2 ವರ್ಷ ನೀವು ಕಲ್ತಂದ್ರೆ ನೀವು ಫಾರ್ಮಸಿನ ಮುಗಿಸ್ದಂಗ ಆಗ್ತದೆ. ಅಂದ್ರೆ 2 ವರ್ಷ ನಿಮ್ಗೆ ಇಲ್ಲಿ ಎಕ್ಸಾಮ್ಸ್ ಇರ್ತಾವ, ಎಕ್ಸಾಮ್ಸ್ ಗಳನ್ನ ಪಾಸ್ ಹಾಕೊಂತ ಹೋದ್ರಂತ ನಿಮ್ಗೆ ಇಲ್ಲಿ ನೀವು ಈ ಒಂದು ಕೋರ್ಸ್ ನ ಮುಗಿಸ್ತೀರಿ. ಎಲ್ಲಿ ಎಕ್ಸಾಮ್ಸ್ ಅಂದಾಗ ನಾ ಇನ್ನೊಂದು ವಿಷಯ ಏನ್ ಹೇಳ್ತೀನಿ ಅಂದ್ರೆ ನಿಮ್ದು ಎಕ್ಸಾಮಿನೇಷನ್ ಯಾವ ತರ ಇರ್ತಂದ್ರ ಇಯರ್ ವೈಸ್ ಎಕ್ಸಾಮಿನೇಷನ್ ಇರ್ತೈತಿ. ನೀವು ಇಯರ್ ವೈಸ್ ಎಕ್ಸಾಮ್ ನ ಬರ್ತೀರಾ, ಅಂದ್ರೆ 2 ವರ್ಷ ನೀವು ಇಲ್ಲಿ ಎಕ್ಸಾಮ್ ನ ಬರ್ತೀರಾ. ಈ ತರ ನಿಮ್ಗೆ ಎಕ್ಸಾಮಿನೇಷನ್ ಬೋರ್ಡ್ ರನ್ ಆಗ್ತದೆ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರ ಈ ಒಂದು ಕೋರ್ಸ್ ಒಳಗಡೆ 2 ವರ್ಷ ಅಂತ ಹೇಳಿದೆ ನಿಮ್ಗೆ. ಆ 2 ವರ್ಷ ಒಳಗಡೆ ಫಸ್ಟ್ ಇಯರ್ ಒಳಗಡೆ ಏನ್ ಸಬ್ಜೆಕ್ಟ್ ಗಳು ಬರ್ತಾವು, ಆಮೇಲೆ ಸೆಕೆಂಡ್ ಇಯರ್ ಒಳಗಡೆ ಏನೇನ್ ಸಬ್ಜೆಕ್ಟ್ ಗಳು ಬರ್ತಾವ ಅಂತ ನೋಡೋಣ ಇವಾಗ. ಮೊದಲಿಗೆ ಫಸ್ಟ್ ಇಯರ್ ಒಳಗಡೆ ಏನೇನ್ ಸಬ್ಜೆಕ್ಟ್ ಗಳು ಬರ್ತಾವ ಅಂತ ನೋಡೋಣ. ಮೊದಲನೇ ಸಬ್ಜೆಕ್ಟ್ ಯಾವಪ್ಪ ಅಂದ್ರೆ ಇಲ್ಲಿ ಫಾರ್ಮೋಸಿಟಿಕ್ಸ್ ಅಂತ ಬರ್ತೈತಿ, ಆಮೇಲೆ ಫಾರ್ಮೋಕೆಮಿಸ್ಟ್ರಿ ಅಂತ ಬರ್ತೈತಿ, ಆಮೇಲೆ ಫಾರ್ಮೋಕಾಲಜಿ ಅಂತ ಬರ್ತೈತಿ, ಆಮೇಲೆ ಫಾರ್ಮೋಕಾಗ್ನಸಿ ಅಂತ ಬರ್ತೈತಿ, ಆಮೇಲೆ ನಿಮ್ಗ HAP ಅಂತ ಒಂದು ಸಬ್ಜೆಕ್ಟ್ ಬರ್ತೈತಿ. HAP ಅಂದ್ರೆ ಹ್ಯೂಮನ್ ಅನಾಟಮಿ ಅಂಡ್ ಫಿಸಿಯಾಲಜಿ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ. ಆಮೇಲೆ ಸೋಷಿಯಲ್ ಫಾರ್ಮಸಿ ಅನ್ನೋ ಒಂದು ಸಬ್ಜೆಕ್ಟ್ ಬರ್ತೈತಿ. ಇವೆಲ್ಲ ಸಬ್ಜೆಕ್ಟ್ ಗಳು ನಿಮ್ಗೆ ಫಸ್ಟ್ ಇಯರ್ ಒಳಗಡೆ ಬರ್ತಾವು.
ಸೊ ಇನ್ನೊಂದು ಏನ್ ಟ್ವಿಸ್ಟ್ ಅಂದ್ರೆ ನಿಮ್ಗೆ ಇಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ನೀವು ಇಲ್ಲಿ ಪ್ರಾಕ್ಟಿಕಲ್ ಅನ್ನ ಬರೀಲೇಬೇಕಾಗ್ತದೆ. ಅಂದ್ರೆ ಎಕ್ಸಾಮಿನೇಷನ್ ಒಳಗಿದ್ದಾಗ ನೀವು ಈ ಪ್ರಾಕ್ಟಿಕಲ್ ನ ಬರೀಬೇಕಾಗ್ತದೆ ಎಕ್ಸಾಮಿನೇಷನ್ ಒಳಗಡೆ. ಅದೇ ರೀತಿ ನಿಮ್ಗೆ ಪ್ರಾಕ್ಟಿಕಲ್ ಕ್ಲಾಸಸ್ಗಳು ಇರ್ತಾವೆ ಈ ಒಂದು ಪ್ರತಿಯೊಂದು ಸಬ್ಜೆಕ್ಟ್ ಕೂಡ. ಸೊ ಇವೆಲ್ಲ ಫಸ್ಟ್ ಇಯರ್ ಸಬ್ಜೆಕ್ಟ್ ಅದು. ಇನ್ನು ಸೆಕೆಂಡ್ ಇಯರ್ ಒಳಗಡೆ ನಾವು ಯಾವೆಲ್ಲ ಸಬ್ಜೆಕ್ಟ್ ಗಳನ್ನ ಫೇಸ್ ಮಾಡ್ತೀವಿ ಅಂತ ಹೇಳಿ ನೋಡೋಣ. ಸೊ ಮೊದಲನೇ ಸಬ್ಜೆಕ್ಟ್ ಸೆಕೆಂಡ್ ಇಯರ್ ಒಳಗಡೆ ಏನಪ್ಪಾ ಅಂದ್ರೆ ನಿಮ್ಗೆ ಇಲ್ಲಿ ಫಾರ್ಮಕೋಲಜಿ ಅನ್ನೋ ಒಂದು ಸಬ್ಜೆಕ್ಟ್ ನ ಕಲಿತೀರಾ. ಆಮೇಲೆ CPM ಅನ್ನೋ ಸಬ್ಜೆಕ್ಟ್ ಅಂದ್ರೆ ಕಮ್ಯುನಿಟಿ ಫಾರ್ಮಸಿ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಸಬ್ಜೆಕ್ಟ್ ನ ಕಲಿತೀರಾ. ಆಮೇಲೆ ನೀವು ಇನ್ನೊಂದು ಸಬ್ಜೆಕ್ಟ್ ಯಾವ್ದನ್ನ ಕಲಿತೀರಾ ಅಂತಂದ್ರೆ ಬಯೋಕೆಮಿಸ್ಟ್ರಿ ಅನ್ನೋ ಒಂದು ಸಬ್ಜೆಕ್ಟ್ ನ ಕಲಿತೀರಾ. ಅದಾದ್ಮೇಲೆ ನೀವು ಇಲ್ಲಿ ಫಾರ್ಮಾ ಥೆರಪಟಿಸ್ ಅಂತ ಒಂದು ಸಬ್ಜೆಕ್ಟ್ ನ ಕಲಿತೀರಾ. ಆಮೇಲೆ ನೀವು ಇಲ್ಲಿ ಫಾರ್ಮಾ ಲಾಸ್ ಅಂಡ್ ಎಥಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ನ ಕಲಿತೀರಾ. ಸೊ ಇನ್ನು ನೆಕ್ಸ್ಟ್ ಸಬ್ಜೆಕ್ಟ್ ಯಾವ್ದು ಕಲಿತೀರಾ ಅಂತಂದ್ರೆ ನೀವು ಇಲ್ಲಿ ಹಾಸ್ಪಿಟಲ್ ಅಂಡ್ ಕ್ಲಿನಿಕಲ್ ಫಾರ್ಮಸಿ ಅನ್ನೋ ಒಂದು ಸಬ್ಜೆಕ್ಟ್ ನ ಕಲಿತೀರಾ. ಸೊ ಇವೆಲ್ಲ ಸಬ್ಜೆಕ್ಟ್ ಅನ್ನು ಕೂಡ ನೀವು ಇಲ್ಲಿ ಥಿಯರಿ ಕಲಿತೀರಾ. ಅದ್ರ ಜೊತೆಗೆ ಪ್ರಾಕ್ಟಿಕಲ್ ಕೂಡ ಎಲ್ಲ ಸಬ್ಜೆಕ್ಟ್ ನ ಕಲಿತೀರಾ ಎಕ್ಸೆಪ್ಟ್ ಒಂದು ಸಬ್ಜೆಕ್ಟ್ ಯಾವ್ದಪ್ಪ ಅಂದ್ರೆ ಇಲ್ಲಿ ಲಾಸ್ ಅಂಡ್ ಎಥಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ಅಂತಲ್ಲ, ಆ ಸಬ್ಜೆಕ್ಟ್ ನ ಬಿಟ್ಟು ಉಳಿದೆಲ್ಲ ಸಬ್ಜೆಕ್ಟ್ ಗಳು ಕೂಡ ಸೆಕೆಂಡ್ ಇಯರ್ ಒಳಗಡೆ ನೀವು ಪ್ರಾಕ್ಟಿಕಲ್ ನ ಕಲಿತೀರಾ. ಸೊ ಇವೆಲ್ಲಗಳು ಸಬ್ಜೆಕ್ಟ್ ಗಳ ಮಾಹಿತಿ ಆಯ್ತು. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೀವೊಂದು ಈ 2 ವರ್ಷದ ಕೋರ್ಸ್ ಮುಗಿಸಿದ ಮೇಲೆ, ಸೊ ಈ ಒಂದು ಕೋರ್ಸ್ ನ ಮುಗಿಸಿದ್ರಿ, 2 ವರ್ಷ ನೀವು ಎಕ್ಸಾಮ್ ಬರೆದ್ರಿ. ಸೊ ಇದು ಮುಗಿದ ಮೇಲೆ ನೀವು ನೆಕ್ಸ್ಟ್ ಏನ್ ಮಾಡ್ತೀರಪ್ಪ ಅಂತಂದ್ರೆ ನಾವು ನಿಮ್ಗೆ ಎಷ್ಟು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಇಲ್ಲಿ ಇಂಟರ್ನ್ಶಿಪ್ ಬರ್ತದೆ. ಸೊ 3 ತಿಂಗಳವರೆಗೆ ನೀವು ಇಂಟರ್ನ್ಶಿಪ್ ನ ಮಾಡಬೇಕು. ಸೊ ಎಲ್ಲಿ ಇಂಟರ್ನ್ಶಿಪ್ ಮಾಡ್ಬೇಕಂತಂದ್ರೆ ನೀವು ಒಂದು ಫಾರ್ಮಸಿ ಒಳಗಡೆ ನೀವು ಇಂಟರ್ನ್ಶಿಪ್ ಮಾಡ್ಬೇಕಾಗ್ತದೆ. ಅಂದ್ರೆ ಫಾರ್ಮಸಿ ಒಳಗಡೆ ನೀವಲ್ಲಿ ಏನ್ ಮೆಡಿಸಿನ್ ಯಾವ ತರ ನಾವು ಪೇಷಂಟ್ ಗಳಿಗೆ ಪ್ರೊವೈಡ್ ಮಾಡ್ತೀವಿ, ರೆಫರ್ ಮಾಡ್ತೀವಿ ಅಥವಾ ಏನೊಂದು ಕೆಲಸ ಇರ್ತಲ್ಲ ಫಾರ್ಮಸಿ ಒಳಗಡೆ ಕಲಿಬೇಕಂತ ಕೆಲಸಗಳು. ಸೊ ಅವುಗಳನ್ನೆಲ್ಲ ನಾವು 3 ತಿಂಗಳೊಳಗಡೆ ಟ್ರೈನಿಂಗ್ ತಗೊಂಡು ಅದನ್ನ ನಾವು ರೆಡಿ ಆಗ್ತೀವಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಾವು ಇಂಟರ್ನ್ಶಿಪ್ ಮುಗಿತು, ಅದಾದ್ಮೇಲೆ ಈ ಒಂದು ಕೋರ್ಸ್ ಕಲ್ತೀವಿ. ಸೊ ನೆಕ್ಸ್ಟ್ ಬರೋದು ಏನಪ್ಪಾ ಅಂದ್ರೆ ನಿಮ್ಗೆ ಇಲ್ಲಿ ಇದರ ಹೈಯರ್ ಎಜುಕೇಶನ್ ಏನಾದ್ರು ಇದೆಯಾ ಅಂತ ಕೇಳ್ಬೋದು. ಸೊ ನೀವೀಗ ಬಹಳಷ್ಟು ವಿದ್ಯಾರ್ಥಿಗಳು ಡಿ ಫಾರ್ಮಸಿನ ಮಾಡಿ ಮುಂದೆ ನಾವು ಇನ್ನೂ ಹೈಯರ್ ಎಜುಕೇಶನ್ ಏನಾದ್ರು ಮಾಡಬಹುದಾ ಅಂತ ಕೇಳಿದ್ರೆ ಎಸ್, ಡೆಫಿನೆಟ್ಲಿ ನಿಮ್ಗೆ ಹೈಯರ್ ಎಜುಕೇಶನ್ ಇರ್ತದೆ ಇದ್ರ ಮೇಲೆ. ಸೊ ಏನ್ ಹೈಯರ್ ಎಜುಕೇಶನ್ ಅಂತಂದ್ರೆ ನಿಮ್ಗೆ ಇಲ್ಲಿ ಡೈರೆಕ್ಟ್ ಆಗಿ ಲ್ಯಾಟರಲ್ ಎಂಟ್ರಿ ಟು ದ ಬಿ ಫಾರ್ಮಸ್ ಅಂದ್ರೆ ಬ್ಯಾಚುಲರ್ ಆಫ್ ಫಾರ್ಮಸಿ ಆ ಒಂದು ಕೋರ್ಸ್ಗೆ ನೀವು ಡೈರೆಕ್ಟ್ ಆಗಿ ಎಂಟ್ರಿ ತಗೋಬಹುದು, ಲ್ಯಾಟರಲ್ ಎಂಟ್ರಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಿಮ್ಗೆ ಇಲ್ಲಿ ಈ ಒಂದು ಕೋರ್ಸ್ ನ ಮುಗಿಸಿದ್ವಿ, ಯಾವುದು ಡಿ ಫಾರ್ಮಾ ಕೋರ್ಸ್ ನ ಮುಗಿಸಿದ್ವಿ. ಸೊ ಇದರ ಒಂದು ಜಾಬ್ ಅಪರ್ಚುನಿಟೀಸ್ ಗಳು ಯಾವ ತರ ಇರ್ತಾವ ಅಂತ ಕೇಳ್ಬೋದು ನನ್ನ. ಸೊ ಇದರ ಒಂದು ಜಾಬ್ ಅಪರ್ಚುನಿಟೀಸ್ ಗಳು ಯಾವ ತರ ಇರ್ತಂದ್ರ, ಸೊ ಫಾರ್ಮಸಿ ಅನ್ನೋ ಕೋರ್ಸ್ ನ ಕಲ್ತಾಗ ನಿಮಗೆ ಮೊದಲನೇ ಕೆಲಸ ಏನಪ್ಪಾ ಅಂದ್ರ ನೀವು ಗೌರ್ಮೆಂಟ್ ಹಾಸ್ಪಿಟಲ್ಸ್ ಒಳಗಡೆ ಫಾರ್ಮಸಿ ಇರ್ತಾವಲ್ಲ, ಸೊ ಆ ಫಾರ್ಮಸಿ ಒಳಗಡೆ ಡ್ರಗ್ ಕಂಟ್ರೋಲರ್ ಆಫೀಸರ್ ಆಗಿನೂ ಕೂಡ ವರ್ಕ್ ಮಾಡಬಹುದು ಅದರ ಗೌರ್ಮೆಂಟ್ ಕಾಲ್ಫಾರ್ಮ್ ಆದಾಗ. ಅದಾದ್ಮೇಲೆ ನೀವು ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಒಳಗಡೆ ಕೂಡ ವರ್ಕ್ ಮಾಡಬಹುದು. ಅದೇ ರೀತಿ ನೀವು ಪ್ರೈವೇಟ್ ಹಾಸ್ಪಿಟಲ್ ಒಳಗಡೆ ನೀವು ಮೆಡಿಕಲ್ ಶಾಪ್ ನ ಓನ್ ಮೆಡಿಕಲ್ ಶಾಪ್ ನ ಕೂಡ ನೀವು ಓಪನ್ ಮಾಡಬಹುದು. ಈ ತರ ನಿಮ್ಗೆ ಅವಕಾಶಗಳು ಇರ್ತಾವೆ. ಮೆಡಿಕಲ್ ಶಾಪ್ಸ್ ಅಂದ್ರೆ ನೀವೇನಾದ್ರು ಜಾಬ್ ಮಾಡ್ತೀರ ಅಂದ್ರೆ ನೀವು ಬೇರೆ ಪ್ರೈವೇಟ್ ಮೆಡಿಕಲ್ ಶಾಪ್ ಒಳಗಡೆ ಅಥವಾ ಈ ತರ ಹಾಸ್ಪಿಟಲ್ ಅಟ್ಯಾಚ್ಡ್ ಇರುವಂತ ಮೆಡಿಕಲ್ ಶಾಪ್ ಒಳಗಡೆ ನೀವು ಕೆಲಸ ಮಾಡಬಹುದು ಎಂಪ್ಲಾಯ್ ಆಗಿನೂ ಕೂಡ. ಸೊ ಇನ್ ಕೇಸ್ ನನಗೆ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಬೇರೆ ಕಡೆ ಅಂದಾಗ ನೀವು ಓನ್ ಮೆಡಿಕಲ್ ಶಾಪ್ ನ ನಿಮ್ದು ಹಾಕೋಬಹುದು. ಸೊ ನಂದು ಎಕನಾಮಿಕಲಿ ವೀಕ್ ಅದೇನ್ರಿ, ನನಗೆ ಮೆಡಿಕಲ್ ಶಾಪ್ ಹಾಕೋಷ್ಟು ಕೆಪಾಸಿಟಿ ಇಲ್ಲ ಅಂತ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಏನಪ್ಪಾ ಅಂದ್ರೆ, ಸೊ ಇಲ್ಲಿ ನೀವು ಬಹಳಷ್ಟು ಕೇಳ್ತೀರಾ ಮೆಡಿಕಲ್ ಬ್ರಾಂಚಸ್ ಗಳನ್ನ. ಈಗ ಎಕ್ಸಾಂಪಲ್ ಅಪೋಲೋ ಆಗಿರ್ಬೋದು ಅಥವಾ ಮೆಡ್ ಪ್ಲಸ್ ಆಗಿರ್ಬೋದು, ಈ ತರ ಒಂದಿಷ್ಟು ಬ್ರಾಂಚಸ್ ಗಳು ಇರ್ತಾವಲ್ಲ. ಸೊ ಆ ಬ್ರಾಂಚಸ್ ಗಳ ಕೊಲಾಬರೇಷನ್ ಮಾಡ್ಕೊಂಡು ನೀವು ನಿಮ್ಮ ಹತ್ತಿರದಿರುವಂತ ಸಿಟಿ ಒಳಗಡೆ, ನಿಮ್ಮ ಊರಿನ ಹತ್ತಿರದಿರುವಂತ ಸಿಟಿ ಒಳಗಡೆ ನೀವು ಓನ್ ಮೆಡಿಕಲ್ ಶಾಪ್ಸ್ ಗಳನ್ನ ಬ್ರಾಂಚ್ ವೈಸ್ ತಗೊಂಡು ನೀವು ರನ್ ಮಾಡಬಹುದು. ಆದ್ರೆ ಅದರೊಳಗಡೆ ಒಂದಿಷ್ಟು 50% ನೀವು ಇನ್ವೆಸ್ಟ್ ಮಾಡ್ಲೇಬೇಕಾಗ್ತದೆ. ಸೊ ನನಗೆ ಅತಿ ಹೆಚ್ಚು ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ನಾವು ಓನ್ ಮೆಡಿಕಲ್ ಶಾಪ್ ನ ಹಾಕೋಬೇಕು ಅನ್ಕೊಂಡಿದ್ದೀನಿ ಅಂದಾಗ ಸೊ ಈ ತರ ಒಂದು ಅವಕಾಶಗಳು ನಿಮ್ಗೆ ಸಿಗ್ತಾವೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಒಂದು ಕೋರ್ಸ್ ನ ಮಾಡಿದ್ವಿ, ಆಮೇಲೆ ಇದರ ಜಾಬ್ ಅಪರ್ಚುನಿಟೀಸ್ ಗಳನ್ನು ಗೊತ್ತದವು. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರ ಈ ಒಂದು ಕೋರ್ಸ್ ನ ಮಾಡಿದ್ವಿ ಅಂತಂದ್ರೆ ನಾವು ಬೇರೆ ಯಾವ್ದೋ ಬೇರೆದವರ ಮೆಡಿಕಲ್ ಶಾಪ್ ಒಳಗಡೆ ಅಥವಾ ಇಂಥ ಕಂಪನೀಸ್ ಹೇಳಿದ್ವಿ, ಫಾರ್ಮಕಾಲಜಿ ಈ ತರ ಅಪೋಲೋ ಅಥವಾ ಮೆಡ್ ಪ್ಲಸ್ ಈ ತರ ಕಂಪನೀಸ್ ಹೇಳಿದ್ರಿ. ಸೊ ಅಲ್ಲಿ ನಾವೇನಾದ್ರೂ ಕೆಲಸ ಮಾಡಕ್ಕಿದ್ವಿ ಅಂದ್ರೆ ನಮ್ಮ ಸ್ಯಾಲ್ರಿ ಎಷ್ಟರವರೆಗೆ ಇರ್ತದೆ ಅಂತ ಕೇಳಿದ್ರೆ, ಸೊ ನೀವು ಫ್ರೆಶರ್ ಆಗಿದ್ರಿ ಅಂತಂದ್ರೆ ನಿಮ್ಮ ಸ್ಯಾಲ್ರಿ 15 to 20K ಸ್ಯಾಲ್ರಿ ನೀವು ತಗೊಂತೀರಾ ಪರ್ ಮಂತ್. ಪ್ರೆಷರ್ ಆಗಿದ್ರಿಂದ ನಿಮ್ಗೆ ಏನು ಬರಲ್ಲ, ಜಸ್ಟ್ ಇಂಟರ್ನ್ಶಿಪ್ ಮುಗಿಸಿ ಬಂದಿರಂದವ್ರಿಗೆ ಇಷ್ಟು ಸ್ಯಾಲ್ರಿನ ನೀವು ತಗೊಂತೀರಾ. ಸೊ ಅದಾದ್ಮೇಲೆ ನಿಮ್ದು ಎಕ್ಸ್ಪೀರಿಯನ್ಸ್ ಜಾಸ್ತಿ ಆದಂಗ ಅಥವಾ ನಿಮ್ಮ ಒಂದು ವರ್ಕ್ ಎಥಿಕ್ಸ್ ನೀವು ಸರಿಯಾಗಿದ್ದು ಅಂದ್ರೆ, ಅಥವಾ ನೀವು ಸರಿಯಾಗಿ ಕಮ್ಯುನಿಕೇಶನ್ ಸ್ಕಿಲ್ ಅಥವಾ ನಿಮ್ಮ ಮಾರ್ಕೆಟಿಂಗ್ ಸ್ಕಿಲ್ ಏನಾದ್ರು ಜಾಸ್ತಿ ಇದ್ದು ಅಂತಂದ್ರೆ ಸೊ ಯು ಕ್ಯಾನ್ ಗೆಟ್ ಮೋರ್ ಸ್ಯಾಲ್ರಿ. ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ಯಾವೆಲ್ಲ ವಿದ್ಯಾರ್ಥಿಗಳು ಫಾರ್ಮಸಿ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಥವಾ ಫಾರ್ಮಸಿ ಕಾಲೇಜ್ಗಳನ್ನ ಸರ್ಚ್ ಮಾಡ್ತಾ ಇದೀರಲ್ಲ, ಸೊ ನಿಮ್ಮ ಒಂದು ಸುತ್ತಮುತ್ತ ಇರುವಂತಹ ಊರಿನ ಒಳಗಡೆ ಅಥವಾ ನಿಮ್ಮ ಡಿಸ್ಟ್ರಿಕ್ಟ್ ಒಳಗಡೆ ಏನಾದ್ರು ನೀವು ಫಾರ್ಮಸಿ ಕಾಲೇಜ್ಗಳನ್ನ ಸರ್ಚ್ ಮಾಡ್ತಾ ಇದೀರಾ ಅಂತಂದ್ರೆ, ಸೊ ಪ್ರೈವೇಟ್ ಕಾಲೇಜ್ಗಳನ್ನ ಸರ್ಚ್ ಮಾಡ್ತಾ ಇದೀರಂದ್ರೆ ಸೊ ಕೆಳಗಡೆ ಕೊಟ್ಟಿರುವಂತಹ ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮ್ಗೆ ಒಂದೊಳ್ಳೆ ಕಾಲೇಜನ್ನ ಸಜೆಷನ್ ಮಾಡುವಂತಹ ಜವಾಬ್ದಾರಿ ನಮ್ದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.